ಲಕ್ಷ್ಮೀನಾಥಸಮಾರಂಭಾಂ ನಾಥಯಾಮುನಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ನಾನು ವಸುಧಾ. ಎಲ್ಲರಿಗೂ ನಮಸ್ಕಾರ. ಶ್ರೀ ಪಾದುಕಾ ಸಹಸ್ರ ಸಮಾಖ್ಯ ಪದ್ಧತಿ ಪದ್ಯ 28. ಪದ್ಯೇನ ದೇವಿ ಷಟಕೋಪಮುನಿಸ್ತವಾಸೀತ್ ತಸ್ಯಾಪಿ ನಾಮ ವಹನಾನ್ ಮಣಿಪಾದುಕೆ ತ್ವಂ ಶೇಷೀ ಬಭೂವ ಯುವಯೋರಪಿ ಶೇಷಶಾಯೀ ಶೇಷಂ ತ್ವಶೇಷಮಪಿ ಶೇಷ ಪದೇ ಸ್ಥಿತಂ ವಹ. ಅರ್ಥ ಹೀಗಿದೆ: ಓ ಪಾದುಕಿಯೇ, ನಮ್ಮಾಳ್ವಾರರು ನಿನ್ನನ್ನು ಕುರಿತು ಹಾಡಿ ನಿನಗೆ ಶೇಷರಾದರು. ಅವರ ಹೆಸರನ್ನು ನೀನು ಧರಿಸಿ ನೀನು ಅವರಿಗೆ ಶೇಷಲಾದೆ. ಶೇಷಶಾಹಿಯಾದ ಶ್ರೀರಂಗನಾಥನು ನಿಮ್ಮಿಬ್ಬರಿಗೂ ಶೇಷಿ. ಮಿಕ್ಕ ಎಲ್ಲವೂ ಕೂಡ ನಿಮ್ಮ ಮೂವರಿಗೂ ದಾಸಸ್ಥಾನದಲ್ಲಿ ನಿಂತಿದೆ. ಶ್ರೀಮನ್ನಾರಾಯಣನೊಬ್ಬನೇ ಶೇಷಿ, ಮಿಕ್ಕ ಎಲ್ಲವೂ ಶೇಷ. ಆದರೆ ಇಲ್ಲಿ ವೇದಾಂತ ದೇಶಿಕರು ನಮ್ಮಾಳ್ವಾರರನ್ನು ಮತ್ತು ಪಾದುಕಾದೇವಿಯನ್ನು ನೀವಿಬ್ಬರು ಭಗವಂತನ ಶೇಷ ಆದರೂ ಮಿಕ್ಕ ಎಲ್ಲದಕ್ಕೂ ಎಲ್ಲರಿಗೂ, ಅಂದರೆ ಚೇತನಾಚೇತನರಿಗೂ ನೀವೂ ಸಹ ಶೇಷಿಗಳೇ ಎಂದಿದ್ದಾರೆ. ಸದಾ ಅನವರತ ಭಗವಂತನ ಧ್ಯಾನದಲ್ಲೇ ಇರುತ್ತಾ, ಅವನ ಸಾಮೀಪ್ಯವನ್ನು ಅನುಭವಿಸುತ್ತಾ, ಅವನ ಗುಣಸ್ವರೂಪಗಳನ್ನೇ ಪಡೆಯುತ್ತಾ, ಅವನಲ್ಲೇ ಲೀನವಾಗುತ್ತಾ, ಮಿಕ್ಕವರನ್ನೂ ಅವರಲ್ಲಿಗೆ ಕರೆದೊಯ್ಯುವ ಕಾಯಕ ನಡೆಸುತ್ತಾ ಇರುವ ಪರಮಭಾಗವತರು ತಮ್ಮ ಗುಣಕರ್ಮಗಳಿಂದ ಭಗವಂತನ ಎತ್ತರಕ್ಕೆ ಏರುತ್ತಾರೆ. ಲಕ್ಷ್ಮೀದೇವಿ ಹಾಗೂ ಸೃಷ್ಟಿಕಾರ್ಯ ಬಿಟ್ಟರೆ ಮಿಕ್ಕೆಲ್ಲದರಲ್ಲೂ ಭಗವಂತನ ಸಾರೂಪ್ಯ ಪಡೆಯುವರು. ಇವರು ನಮ್ಮೆಲ್ಲರಿಗೂ ಭಗವಂತನ ಹಾಗೆ ಶೇಷಿ ಸ್ವರೂಪವೇ ಎಂದಿದ್ದಾರೆ ಶ್ರೀ ವೇದಾಂತ ದೇಶಿಕರು. ಒಂದು ದೊಡ್ಡ ಕೊಳದಲ್ಲಿ ನೀರು ತುಂಬ ಇದ್ದರೆ ಸೂರ್ಯರಶ್ಮಿ ಅದರ ಮೇಲೆ ಬಿದ್ದರೆ ಸಾಕು, ತಾವರೆ ಅರಳುತ್ತದೆ. ಆದರೆ ಕೊಳದಲ್ಲಿ ನೀರಿಲ್ಲದೆ ಇದ್ದಾಗ ಸೂರ್ಯರಶ್ಮಿ ಬಿದ್ದರೂ ಸಹ ತಾವರೆ ಅರಳುವುದಿಲ್ಲ, ಬಾಡಿ ಹೋಗುತ್ತದೆ. ಆಚಾರ್ಯನೆಂಬ ನೀರಿನ ಆಸರೆ ಇದ್ದರೆ ಶ್ರೀಮನ್ನಾರಾಯಣನೆಂಬ ಸೂರ್ಯನ ಕಿರಣಗಳು ನಮ್ಮನ್ನು ಅರಳುವಂತೆ ಮಾಡುವುದು. ಉತ್ತಮ ಆಚಾರ್ಯನ ಸಂಸರ್ಗದಿಂದ ಜೀವಾತ್ಮನು ಭಗವತ್ಕೃಪೆಗೆ ಪಾತ್ರನಾಗುತ್ತಾನೆ. ಆದ್ದರಿಂದ ಇಲ್ಲಿ ಶ್ರೀ ವೇದಾಂತ ದೇಶಿಕರು ಶೇಷಿಯಾದ ಭಗವಂತನ ಕೃಪೆಗೆ ಪಾತ್ರರಾಗಲು ಮೊದಲು ನಾವು ಆಚಾರ್ಯರ ಶೇಷತ್ವ ಪಡೆಯಬೇಕು ಎನ್ನುತ್ತಾರೆ. ಈ ವಿಷಯದಲ್ಲಿ ಹನುಮಂತ ನಮ್ಮನ್ನು ಇನ್ನೂ ಅಚ್ಚರಿಗೊಳಿಸುತ್ತಾನೆ. ಶ್ರೀರಾಮಚಂದ್ರನು ಅವತಾರ ಮುಗಿಸಿ ವೈಕುಂಠಕ್ಕೆ ಹೊರಟಿದ್ದಾನೆ. ಅಯೋಧ್ಯೆಯ ಚರಾಚರ ವಸ್ತುಗಳಿಗೆಲ್ಲ ಯಾರು ಬೇಕಾದರೂ ನನ್ನ ಜೊತೆ ವೈಕುಂಠಕ್ಕೆ ಬನ್ನಿ ಎಂದು ಕರೆದಿದ್ದಾನೆ. ಎಲ್ಲರೂ ನಾ ಮುಂದು ತಾ ಮುಂದು ಎಂದು ಹೊರಟಿದ್ದರೂ ಹನುಮಂತ ಮಾತ್ರ ಒಂದು ಕಡೆ ಯೋಚಿಸುತ್ತಾ ಕುಳಿತಿದ್ದಾನೆ. ಆಗ ರಾಮನು, ಹನುಮಂತ, ನೀನು ವೈಕುಂಠಕ್ಕೆ ಬರುವುದಿಲ್ಲವೇ, ಹೀಗೆ ಕುಳಿತಿದ್ದೀಯಲ್ಲ ಎಂದನು. ಅದಕ್ಕೆ ಹನುಮನು, ರಾಮ, ನೀನು ವೈಕುಂಠದಲ್ಲಿ ರಾಮನಾಗಿಯೇ ಇರುವೆಯಾ ಎಂದು ಪ್ರಶ್ನೆ ಕೇಳಿದ. ಅದಕ್ಕುತ್ತರವಾಗಿ ರಾಮನು ನಕ್ಕು ತಲೆ ಆಡಿಸಿ, ಇಲ್ಲ, ಅಲ್ಲಿ ನಾನು ಶ್ರೀಮನ್ನಾರಾಯಣನಾಗಿ ಇರುತ್ತೇನೆ ಎಂದನು. ಒಡನೆ ಹನುಮಂತನು, ಹಾಗಾದರೆ ನಾನು ವೈಕುಂಠಕ್ಕೆ ಬರುವುದಿಲ್ಲ ಎಂದು ಬಿಟ್ಟ. ನಾನು ಇಲ್ಲಿಯೇ ಇರುತ್ತೇನೆ, ನಿನ್ನನ್ನು ಬಿಟ್ಟು ನಾನಿರಲಾರೆ ಎಂದನು. ಅದಕ್ಕೆ ರಾಮನು ನಸುನಗುತ್ತಾ, ನಾನು ಇಲ್ಲಿಯೂ ಇರುವುದಿಲ್ಲವಲ್ಲ, ವೈಕುಂಠಕ್ಕೆ ಹೊರಟು ಬಿಟ್ಟೆನಲ್ಲ ಎಂದನು. ಅದಕ್ಕುತ್ತರವಾಗಿ ಹನುಮಂತನು, ರಾಮ, ಈ ದೇಹ ನೀನು ಆಲಂಗಿಸಿ ಅಪ್ಪಿಕೊಂಡ ದೇಹ. ಈ ನನ್ನ ಹೃದಯದಲ್ಲಿ ಯಾವಾಗಲೂ ನೀನಿರುವೆ. ಈ ಜಗತ್ತಿನಲ್ಲಿ ಸೂರ್ಯಚಂದ್ರರು ಇರುವ ತನಕ ನಿನ್ನ ಕತೆ ರಾಮಾಯಣವೂ ಇರುತ್ತದೆ. ಜನರೆಲ್ಲ ನಿನ್ನ ಕತೆ ಓದುತ್ತಿರುತ್ತಾರೆ. ಜನ ನಿನ್ನ ನಾಮ ಸಂಕೀರ್ತನೆ ಮಾಡುತ್ತಿರುತ್ತಾರೆ. ಎಲ್ಲೆಲ್ಲಿ ರಾಮನಾಮ ಸಂಕೀರ್ತನೆ ಇರುತ್ತದೋ ಅಲ್ಲಲ್ಲಿ ನಾನಿದ್ದು ನಿನ್ನ ಸಾಮೀಪ್ಯವನ್ನು ಅನುಭವಿಸುತ್ತೇನೆ. ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತ ಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಎಂದು ಬಿಟ್ಟ. ಹನುಮಂತನಿಗೆ ಭಗವಂತನಿಗಿಂತ, ಮೋಕ್ಷಕ್ಕಿಂತ ಅವನ ನಾಮ, ಅಂದರೆ ರಾಮನಾಮ, ರಾಮಭಕ್ತರು, ರಾಮನಾಮ ಸಂಕೀರ್ತನೆ ಇದೇ ಹೆಚ್ಚು ಪ್ರಿಯವಾಗಿ ಹೋಗಿತ್ತು. ಹನುಮಂತನ ಈ ಪರಿಯ ದಾಸತ್ವಕ್ಕೆ ಭಗವಂತನೇ ಬೆರಗಾಗಿ ಹೋದನು. ಶ್ರೀರಂಗನಾಥ ಮಣಿಪಾದುಕಾಭ್ಯಾಂ ನಮಃ. ಶ್ರೀ ನಿಗಮಾಂತ ಮಹಾದೇಶಿಕಾಯ ನಮಃ.